ಮೊದಲಿನ ವಿಡಿಯೋ ಇತ್ತು, ಇದೊಂದು ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಅಡ್ಡಡ್ಡ ತೆಗೆದಿದ್ದೀನಿ. ರಾಜಮುಡಿ ರೈಸು ಹಸಿಕಾಯಿ ತುರಿ ಹಾಕಿ ಮಾಡಿರೋದು. ಇದಕ್ಕೋಸ್ಕರ ನಾನು ರಾಜಮುಡಿ ನೋಡಿ 2 ಲೋಟ ತಗೋತಾ ಇದ್ದೀನಿ. ಈ ಕೆಂಪು ಅವಲಕ್ಕಿ, ಇದಕ್ಕೆ ಇದು ರಾಜಮುಡಿ ಹಾಕ್ತೀವಲ್ವ, ಈ ಕೆಂಪು ಅವಲಕ್ಕಿನೂ ಆರೋಗ್ಯಕರವಾದ್ದೆ. ಇದಕ್ಕೆ 3/4 ಲೋಟ ಕೆಂಪು ಅವಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ. ಮಾಡ್ಕೊಂಡು ನೋಡಿ, ತುಂಬ ರುಚಿ ಇತ್ತು. ಇದಕ್ಕೆ 1 ಹಿಡಿ ಸಬ್ಬಕ್ಕಿ, 1 ಸ್ಪೂನು ಮೆಂತ್ಯ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು, ಈ ಬರುತ್ತೆ ಕಲ್ಲರಾಗಿ ನೀರು ಎಲ್ಲ ಕಳಿಸ್ಬಿಟ್ಟು ನೀರು ಹಾಕಿ 4-5 ಅವರ್ ನೆನೆಸ್ಬಿಡಿ. ಮಿನಿಮಮ್ 3 ಅವರ್, ಅದ್ರ ಮೇಲೆ ಎಷ್ಟನ್ನ ನೆನೆಸಿ ಏನಾಗಲ್ಲ. ಕಾಯಿ ತುರಿ 1 ದೊಡ್ಡ ಚಿಪ್ಪು ತುರಿದು ಹಾಕ್ತಾಯಿದ್ದೀನಿ. ಮೊಸರು 2 ಲೋಟಗೆ 1 ಲೋಟ ಮೊಸರು ಹಾಕ್ಕೋಬೇಕು. 2 ಲೋಟ ಅಕ್ಕಿ ಅಲ್ವಾ, 1 ಲೋಟ ಮೊಸರು ಹಾಕ್ಬಿಟ್ಟು ಫುಲ್ಲು ಮೆತ್ತಗೆ ರುಬ್ಬಿ. ಕಾಯಿ ಮಾತ್ರ ತರ್ತರಿನೇ ಇರುತ್ತೆ, ಅಕ್ಕಿ ಮೆತ್ತಗಾಗಿರುತ್ತೆ. ಅದು ಹಂಗೆ ತರ್ತರಿ ಇರಲಿ ಬಿಡಿ ಕಾಯ್ದು. ಅದು ನಾವು ತಿಂದಾಗ ಆ ಇಡ್ಲಿ ಜೊತೆ ಸಿಕ್ಕುತ್ತಲ್ವ, ಸೂಪರ್ ಟೇಸ್ಟ್ ಇರುತ್ತೆ. ಎಲ್ಲ ರುಬ್ಬಿಟ್ಟು ಉಪ್ಪು ಕೂಡ ಹಾಕಿ ಕಲಸಿಟ್ಬಿಡಿ. ಯಾಕೆಂದರೆ ಇದು ಉದ್ದಿನಬೇಳೆ ಹಾಕಿರಲ್ಲ ಅಲ್ವ ನಾವು, ಉಪ್ಪು ಹಾಕಿ ಕಲಿಸ್ಬಿಟ್ರೆ ಸ್ವಲ್ಪ ಹುಳಿ ಬರುತ್ತೆ. ಇನ್ನೂ ಸ್ವಲ್ಪ ನನ್ನ ವಾಯ್ಸ್ ಸರಿ ಹೋಗಬೇಕು. 2 ದಿನ ಕರೆಕ್ಟಾಗಿ ಹೋಗುತ್ತೆ. ಇಲ್ಲಿ ನೋಡಿ, ನಾನು 2 ಬಟ್ಲಲ್ಲಿ ತೆಗೆದಿಟ್ಟು 1 ಬಟ್ಲಿಗೆ ಮಾತ್ರ ಬೆಳಿಗ್ಗೆಗೆ, 1 ಬಟ್ಲಿಗೆ ಮಾತ್ರ ಸೋಡಾ ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದ್ರ ಮೇಲೆ ನೀರು ಹಾಕ್ಕೋಬೇಕು. ಕಲಸಿಬಿಟ್ಟು ಚೆನ್ನಾಗಿ ಕಲಸಿ, ಇಡ್ಲಿ ಫುಲ್ಲು ಸಾಫ್ಟ್ ಬರುತ್ತೆ ಅವಾಗ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಹಿಟ್ಟು. ಇದನ್ನೇ ದೋಸೆ ಕೂಡ ಮಾಡ್ಕೋಬೋದು, ಪಡ್ಡೂ ಮಾಡ್ಕೋಬೋದು. ಏನು ಮಾಡಿದರೂ ಚೆನ್ನಾಗೇ ಬರುತ್ತೆ. ಇನ್ನೂ ನಾನು ನಿಮ್ಗೆ ತುಂಬ ವೆರೈಟೀಸ್ ಹೊಸವೆಲ್ಲ ತೋರಿಸ್ಬೇಕು. ಏನೋ ಈ ವಾರ ಎಲ್ಲ ಹಿಂಗೆ ಆಗೋಯ್ತು, ನನಗೆ ಸ್ವಲ್ಪ ಆರಾಮೇ ಇಲ್ಲ. ಇಡ್ಲಿ ಸ್ಟ್ಯಾಂಡ್ಗೆ ಎಣ್ಣೆ ಹಚ್ಚಿಬಿಟ್ಟು ನೋಡಿ, ಇಡ್ಲಿ ಅಷ್ಟು ಹಾಕ್ಬಿಟ್ಟು ಇಡಿ. ಇದು 6 ನಿಮಿಷ 7 ನಿಮಿಷ ಇಲ್ಲ, ಇದು 10 ನಿಮಿಷ ಬೇಯಬೇಕು. ಕಾಯಿ ತುರಿ ಇರುತ್ತಲ್ವಾ, ಇದು 10 ನಿಮಿಷ ಬೇಯುತ್ತೆ. ಅಕಸ್ಮಾತ್ ಮಧ್ಯೆ ಒಂದು ಸರ್ತಿ ನೋಡಿ, ಒಂದೊಂದು ಸರಿ ಬೆಂದೋದ್ರೆ ತೆಗೆದುಬಿಡೋದು ಅಷ್ಟೇ. ನಾನು ಇವನ ಪ್ರೇನಿಲ್ಲು ನನಗೆ ಚಿಕ್ಕ ಇಡ್ಲಿ ಅಂತ ಬರ್ತಾನೆ, ಅವನಿಗೊಂದು ಪ್ಲೇಟು ಚಿಕ್ಕ ಇಡ್ಲಿ ಇಟ್ಟಿದ್ದೀನಿ ನೋಡಿ. ಒಂದು 10 ನಿಮಿಷ ಅಷ್ಟೇ. ಅಲ್ಲಿ ನೋಡಿ ಹೆಂಗೆ ನಾವು ಸ್ವಲ್ಪ ಹಾಕಿದ್ದಲ್ವಾ, ಹೆಂಗೆ ಬಂದಿದೆ ನೋಡಿ. ಈ ಇಡ್ಲಿ ಅಂತೂ ಸಣ್ಣವಿರುತ್ತಲ್ವಾ, ಬರೀದೇ ಬಾಯಿಗೆ ಹಾಕ್ಕೊಂಡು ತಿಂದುಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ಅಷ್ಟೇ ನೋಡಿ, ನಾವು 3/4 ಇಟ್ಟಿದ್ದು ಎಷ್ಟು ಬುಕ್ಕೊಂಡು ಬಂದಿದೆಯಾ, ತುಂಬ ಚೆನ್ನಾಗಾಗುತ್ತೆ. ಯಾರು ಮಿಸ್ ಮಾಡಬೇಡಿ, ಮಾಡ್ಕೊಂಡು ನೋಡಿ. ಬಾಳೆ ಎಲೆ ಮೇಲೆ ಬಿಸಿ ಬಿಸಿ ಇಡ್ಲಿ ಹಾಕಿದರೆ ಘಮ ಹೊಡಿಯುತ್ತೆ. ಹಂಗೆ ಮಾಡಿಕೊಂಡು ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಮೇಲೆ ತಿನ್ನಿ ಹೇಳ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇದು ಈ ರಾಜಮುಡಿ ರೈಸ್ ಇಲ್ಲ ಅಂದರೆ ನೀವು ಮಿಲೆಟ್ಸಲ್ಲೂ ಮಾಡ್ಕೋಬೋದು, ಸೇಮ್ ಇದೇ ಥರ. ಬ್ರೌನ್ ರೈಸ್ ಇದ್ದರೂ ಬ್ರೌನ್ ರೈಸು ಮಾಡ್ಬೋದು, ಇಲ್ಲ ಮಾಮೂಲಿ ಇಡ್ಲಿ ರೈಸು ಮಾಡ್ಕೋಬೋದು. ಅದು ನಮ್ಮ ಇಷ್ಟ, ಯಾವುದಾದ್ರೂ ಹಾಕ್ಕೋಬೋದು.